ಹಲೋ ಗೈಸ್, ಅಸ್ಸಲಾಮು ಅಲೈಕುಮ್, ನಮಸ್ತೆ. ಇವತ್ತು ಕುಚ್ಚಲಕ್ಕಿ ಮತ್ತು ಬದನೆಕಾಯಿ ಚಟ್ನಿ ಮಾಡ್ತಿದ್ದೀನಿ ನೋಡಿ ಗೈಸ್. ಫಸ್ಟು ಒಲೆಯಲ್ಲಿ ಹಾಕಿ ಹುರ್ಕೊಬೇಕು ನೋಡಿ, ಹುರ್ಕೊಬೇಕು ಹೀಗೆ. ಗೈಸ್, ಬದನೆಕಾಯಿ ಬೆಂದಿದೆ. ಈಗ ಒಲೆಯಿಂದ ತೆಗ್ದು ಪಾತ್ರೆಗೆ ಹಾಕ್ತಿದ್ದೀವಿ ನೋಡಿ, ಕರ್ರಿಂಗ್ ಆಗಿದೆ. ಕುಚ್ಚಲಕ್ಕಿ ಅನ್ನನೂ ಬೈತಿದೆ, ಸೀಟಿ ಬರಲಿಲ್ಲ ಗೈಸ್ ನೋಡಿ. ಕುಚ್ಚಲಕ್ಕಿ ಅನ್ನ, ಬೈಗನ್ ಭರ್ತಾ ಗೈಸ್. ಬದನೆಕಾಯಿ ಹುರಿದಾಯ್ತು. ಈಗ ಒಂದು ಬೌಲಲ್ಲಿ ಎಣ್ಣೆ ಹಾಕಬೇಕು ಗೈಸ್. 3 ಹಸಿಮೆಣಸಿನಕಾಯಿ ಪೀಸ್ ಮಾಡಿ ಹಾಕ್ಕೊಬೇಕು ನೋಡಿ. ಮತ್ತೆ ಅದನ್ನು ಸ್ವಲ್ಪ ಅಲ್ಲಾಡಬೇಕು. ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಮೆಣಸಿನ್ಕಾಯಿ ತೆಗಿಬೇಕು ಗೈಸ್. ಮೆಣಸಿನ್ಕಾಯಿ ಪ್ಲೇಟಲ್ಲಿ ತೆಗೆದಿದ್ದೀವಿ. ಟಮಾಟೆ ಹಣ್ಣು ಹಾಕಿದ್ದೀವಿ. ಒಳ್ಳೆ ಫ್ರೈ ಮಾಡಬೇಕು ಗೈಸ್. ಒಳ್ಳೆ ಅಲ್ಲಾಡಿಸ್ಬೇಕು ಗೈಸ್. ನಾನೇ ಅಲ್ಲಾಡ್ತಿದ್ದೀನಿ ನೋಡಿ. ಈಗ ಗೈಸ್, ಇದು ಹುರಿದ ನಂತರ ಇದರ ಸಿಪ್ಪೆ ತೆಗಿಬೇಕು. ಹೀಗೆ ನೀರು ಹಾಕಿ ಸಿಪ್ಪೆ ತೆಗಿಬೇಕು. ಆಗ ನಿಮಗೆ ಈಸಿಯಾಗಿ ಸಿಪ್ಪೆ ಬರ್ತದೆ. ಟಮಾಟೆ ಹಣ್ಣು ಹೀಗೆ ಕುದೀತಾ ಇದೆ ಗೈಸ್. ಒಲೆ ಉರಿತಾ ಇದೆ. ಇವತ್ತು ಕೂಡ ರಾತ್ರಿ ಒಲೆಯಲ್ಲಿ ಮಾಡ್ತಿದ್ದೀವಿ ನೋಡಿ ಗೈಸ್. ನಮ್ಮ ಚಂದ್ರ ನೋಡಿ ಗೈಸ್. ನಮ್ಮ ಚಂದ್ರ ನೋಡಿ ಹೇಗಿದೆ ಅಂತ. ನೋಡಿ ಚಂದ್ರ ಗೈಸ್. ಕುಚ್ಚಲಕ್ಕಿ ಬೆಂದವರೆಗೆ ನಾವು ಯೂನೋ ಎಲ್ಲ ಆಟಾಡಿ ಟೈಮ್ ಪಾಸ್ ಮಾಡಿದ್ವಿ ಗೈಸ್. ಯೂನೋದಲ್ಲಿ ನಮ್ಮ ಅಕ್ಕ ಗೆದ್ದರು, ನಾನು ಸೋತೆ ಚೀಟಿಂಗ್ ಆಟಾಡಿ ಗೈಸ್. ಟಮಾಟೆ ಹಣ್ಣು ಮ್ಯಾಶ್ ಆಗಿದೆ. ಅದರಲ್ಲಿ ಬದನೆಕಾಯಿ ಹಾಕ್ಕೊಳ್ಳಿ ಸ್ವಲ್ಪ. ಮತ್ತು ಒಳ್ಳೆ ಅಲ್ಲಾಡಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಗೈಸ್. ರುಚಿಗೆ ತಕ್ಕಷ್ಟು ಉಪ್ಪು ಒಳ್ಳೆ ಮಿಕ್ಸ್ ಮಾಡಿ ಅಲ್ಲಾಡಿಸ್ಕೊಳ್ಳಿ. ಸ್ವಲ್ಪ ಬೈಯಕ್ಕೆ ಬಿಡಿ ಗೈಸ್ ನೋಡಿ. ಬೆಂದಲಿಕ್ಕೆ ಬಿಡಿ ಗೈಸ್. ಒಲೆ ಹಚ್ತಾ ಇದ್ದಾರೆ. ಈಗ ಆಗಿದೆ ಗೈಸ್. ಇವ್ನು ನನ್ನ ಅಕ್ಕನ ಮಗ. ಜಚ್ಕೊಂಡಿರೋದು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಫೈನಲಿ ಈಗ ಇದು ರೆಡಿ ಆಗಿದೆ ಗಾಯ್ಸ್. ಎಮ್ಮಿ, ಮಜಾ ಮಾಡಿ ತಿನ್ನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡದೆ ಮರಿಬೇಡಿ ಗೈಸ್. ನಿಲ್ಲಿ, ಇನ್ನೂ ಸ್ವಲ್ಪ ಹಾಕ್ಲಿಕ್ಕಿದೆ ಗೈಸ್. ಗ್ಯಾಸ್ ಇಲ್ಲ ಅಂದರೆ ಕೂಡ ಒಲೆಯಲ್ಲಿ ಮಾಡಿದ್ದಕ್ಕೆ ಲೈಕು, ಸಬ್ಸ್ಕ್ರೈಬ್ ಮಾಡಿ. ಬೇರೆಯವ್ರ ವಿಡಿಯೋ ಎಲ್ಲ ನೋಡ್ತೀರಾ, ನಮ್ಮ ವಿಡಿಯೋ ಸ್ವಲ್ಪ ನೋಡಿ ಲೈಕ್ ಮಾಡಿ ಗೈಸ್. ಈರುಳ್ಳಿ ಕಟ್ ಮಾಡಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮೀನುಗಸಿ ಒಳ್ಳೆ ಎಮ್ಮಿ ಆದ ರೆಸಿಪಿ. ಮನೇಲಿ ಕೂಡ ಟ್ರೈ ಮಾಡಿ ಗೈಸ್. ಎಲ್ಲರಿಗೂ ಅಸ್ಸಲಾಮು ಅಲೈಕುಮ್, ನಮಸ್ತೆ, ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.